ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಧನುಸ್ಸು ರಾಶಿಯವರಿಗೆ ಜೂನ್ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಮೊದಲ ಪಾಯಿಂಟ್ ಬಂದು, ನಿಮ್ಮ ರಾಶಿಯಾಧಿಪತಿಯಾದ ಗುರು ಜೂನ್ 2ರಂದು ಸಪ್ತಮದಿಂದ ಅಷ್ಟಮ ಭಾವಕ್ಕೆ ಗುರು ಸಂಚಾರವನ್ನು ಮಾಡ್ತಾನೆ. ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಗುರು ಪ್ರವೇಶಿಸುತ್ತಾನೆ. ಧನುಸು ರಾಶಿಯವರಿಗೆ ಭಾರೀ ಬದಲಾವಣೆ ಜೊತೆಗೆ ಅತ್ಯಂತ ಶಕ್ತಿಶಾಲಿ ಹಾಗೂ ಶುಭ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬಹುದು. ಈ ಸಂಚಾರದಿಂದ ನೀವು ಆಧ್ಯಾತ್ಮಕದಲ್ಲಿ ಆಳವಾಗಿ ತಿಳಿದುಕೊಳ್ಳೋಕೆ ಉತ್ತಮ ಸಮಯ. ವೈಯಕ್ತಿಕ ಪರಿವರ್ತನೆ ಆಗೋದನ್ನು ಕೂಡ ನೀವು ನೋಡಬಹುದು. ನಿಮ್ಮ ರಾಶ್ಯಾಧಿಪತಿ ಗುರು ವಿಶೇಷ ರಕ್ಷಣೆ ನೀಡ್ತಾನೆ ನಿಮಗೆ, ಮತ್ತು ಆಕಸ್ಮಿಕ ಧನಲಾಭವೂ ಆಗುತ್ತೆ. ವೃತ್ತಿಯ ಬಗ್ಗೆ ಹೇಳಬೇಕಾದ್ರೆ, ಕೆಲಸದಲ್ಲಿ ಜೂನ್ ಆರಂಭದಲ್ಲಿ ಸ್ವಲ್ಪ ನಿಮಗೆ ಒತ್ತಡ ಅನಿಸುತ್ತೆ ಮತ್ತು ಬದಲಾವಣೆಗಳು ಬರಬಹುದು. ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ಅದರಿಂದ ಪಾರಾಗುವ ದಾರಿ ಗುರು ನೀಡ್ತಾನೆ. ನೀವು ನಿಮ್ಮ ಸಹ ಉದ್ಯೋಗಿಗಳಿರ್ತಾರಲ್ವ, ಅವರೊಡನೆ ಯಾವುದೇ ವಾದ ವಿವಾದಗಳಿಗೆ ಹೋಗದೇ ಇರೋದು ಉತ್ತಮ. ರಿಸರ್ಚ್ ಮಾಡೋರಿಗೆ, ಅಂದರೆ ಸಂಶೋಧನೆ ಮಾಡ್ತಾರಲ್ವ, ಅವ್ರಿಗೂ ಈ ಸಮಯ ತುಂಬಾ ಅನುಕೂಲಕರವಾಗಿರುತ್ತೆ. ಮತ್ತು ಜ್ಯೋತಿಷ್ಯ ಕಲಿಯೋರಿಗೆ ಈ ಸಮಯ ಅದ್ಭುತವಾದ ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಆಕಸ್ಮಿಕ ಧನಯೋಗ, ನೀವು ನಿರೀಕ್ಷಿಸದ ಮೂಲಗಳಿಂದ, ನೀವು ಅಂದ್ಕೊಂಡೇ ಇರಲ್ಲ ಆ ಕಡೆಯಿಂದನೂ ನಿಮಗೆ ಹಣ ಬರುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಇರಬಹುದು. ಹಳೆಯ ಹೂಡಿಕೆಗಳಿಂದನೂ ಉತ್ತಮ ಲಾಭ ಸಿಗಲಿದೆ. ಹಣಕಾಸಿನ ವಿಚಾರ ಹೇಳಬೇಕಾದ್ರೆ, ಆದಾಯ ಚೆನ್ನಾಗಿದ್ದರೂ ಅನಗತ್ಯ ಆರೋಗ್ಯಕ್ಕೋಸ್ಕರ ಖರ್ಚು ಅಥವಾ ಸಡನ್ನಾಗಿ ಪ್ರಯಾಣವನ್ನು ಮಾಡೋದ್ರಿಂದನೂ ಖರ್ಚು ಹೆಚ್ಚಾಗಬಹುದು. ಮತ್ತು ಈ ಅವಧಿಯಲ್ಲಿ ಹೊಸ ಹೂಡಿಕೆಗಳನ್ನು ಮಾಡುವಾಗ ನೀವು ಜಾಗ್ರತೆ ವಹಿಸಬೇಕಾಗುತ್ತೆ. ಅಥವಾ ಯಾರಿಗಾದ್ರೂ ನೀವು ಸಾಲ ಕೊಡಬೇಕಂತ ಅಂದ್ಕೊಂಡ್ರೇನೋ ಯೋಚನೆ ಮಾಡಿ ನೀವು ಸಾಲ ಕೊಡಬೇಕು. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು, ಇದ್ದೇ ಇರುತ್ತಲ್ವ. ಏನಾದರೂ ಒಂದು ಮಾತು ನೀವು ಅದನ್ನು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ, ತಾಳ್ಮೆಯಿಂದ ಮಾತಾಡಿ. ಸಂಗಾತಿಯ ಆರೋಗ್ಯದ ಕಡೆ ನೀವು ಗಮನ ಕೊಡಬೇಕಾಗುತ್ತೆ. ಗುರುವಿನ ದೃಷ್ಟಿ ನಿಮ್ಮ 12ನೇ ಮನೆ ಮತ್ತು 2ನೇ ಮನೆ ಕುಟುಂಬ ಸ್ಥಾನದ ಮೇಲೆ ದೃಷ್ಟಿ, ಮತ್ತು 4ನೇ ಮನೆ ಸುಖಸ್ಥಾನದ ಮೇಲೇನೂ ಗುರುವಿನ ದೃಷ್ಟಿ ಬೀಳೋದ್ರಿಂದಾಗಿ ಕುಟುಂಬದಲ್ಲಿ ಎದುರಾಗುವ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ಗುರು ಬಗೆಹರಿಸ್ತಾನೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುವ ಸಾಧ್ಯತೆಯೂ ಇದೆ. ಜೂನ್ 8ನೇ ತಾರೀಕಿನಿಂದ ಶುಕ್ರ ಬಂದು ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಗುರುವಿನ ಜೊತೆ ಸೇರಿ ಸಂಚಾರ ಮಾಡ್ತಾನೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸುರಕ್ಷತೆಯನ್ನು ಬಯಸುವಿರಿ. ಆದರೆ ಸಂಗಾತಿಯನ್ನು ಅತಿಯಾಗಿ ನಿಯಂತ್ರಿಸಲು ಹೋಗಬೇಡಿ. ಅಂದರೆ ಕಂಟ್ರೋಲ್ ಮಾಡೋದು, ಪೊಸೆಸಿವ್ನೆಸ್ ಬೀಳೋದು. ಸಂಗಾತಿ ಕಡೆಯಿಂದನೂ ಧನಲಾಭವೂ ಆಗುವ ಸಾಧ್ಯತೆ ಇದೆ. ಮತ್ತು ಜಾಯಿಂಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆಯೂ ಮಾಡ್ತೀರಾ. ಜೂನ್ ತಿಂಗಳ ಮೊದಲ 15 ದಿನಗಳವರೆಗೂ ಸೂರ್ಯ ಬಂದು ಷಷ್ಠಮ ಭಾವದಲ್ಲಿ, ಅಂದರೆ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ಯಾರಾದರೂ ಪ್ರಯತ್ನಿಸ್ತಾ ಇದ್ದರೆ ಸೂರ್ಯ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ. ಮತ್ತು ಇಂಟರ್ವ್ಯೂ ಕೊಡೋರ್ಗು, ಇಂಟರ್ವ್ಯೂ ಏನಾದರೂ ನೀವು ಕೊಡಬೇಕಂತ ಅಂದ್ಕೊಂಡಿದ್ರೇನೋ ಯಶಸ್ಸು ಸಿಗುತ್ತೆ ನಿಮಗೆ. ಕೋರ್ಟ್ ಕೇಸ್ ವಿಚಾರದಲ್ಲಿ ಯಾವುದೇ ವಿವಾದ ಇದ್ದರೂ ಅದು ನಿಮ್ಮ ಪರವಾಗಿಯೇ ಆಗುವ ಸಾಧ್ಯತೆ ಇದೆ. ಹಳೆಯ ಇದ್ರೇನೋ ತೀರಿಸಲು ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ನೀವೇನಾದರೂ ಬ್ಯಾಂಕ್ ಲೋನ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ರೇನೋ ಸುಲಭವಾಗಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ತುಂಬ ಸಮಯದಿಂದ ಆರೋಗ್ಯದ ಸಮಸ್ಯೆ ಇದ್ದರೂ ನೀವು ಸುಧಾರಣೆ ಕಾಣಬಹುದು ಈ ಸಂದರ್ಭದಲ್ಲಿ. ಜೂನ್ 15ರ ನಂತರ ಸೂರ್ಯ ಬಂದು ಷಷ್ಠಮದಿಂದ ಸಪ್ತಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಕೆಲವು ಎಚ್ಚರಿಕೆಗಳನ್ನು ನೀವು ವಹಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಸಂಗಾತಿಯ ಜೊತೆ ಈಗೋ ಇಶ್ಯೂಸ್, ಅಂದರೆ ಅಹಂಕಾರ ತರಬಹುದು ಈ ಸಮಯ. ನಾನು ಹೇಳಿದ್ದೇ ಸರಿ ಎಂಬ ಹಠ ಬಿಟ್ಟು ಸಂಗಾತಿಯ ಭಾವನೆಗಳಿಗೂ ನೀವು ಗೌರವ ಕೊಡಬೇಕಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಮತ್ತು ರಾಜಕೀಯದಲ್ಲಿರೋರಿಗೆ ಹೊಸ ಜವಾಬ್ದಾರಿಗಳು ಸಿಗಲು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ನಿಮ್ಮ ನಡವಳಿಕೆಯಲ್ಲಿ ಗಾಂಭೀರ್ಯತೆ ಬರುತ್ತೆ ರಾಜಕೀಯದಲ್ಲಿರೋರಿಗೆ. ಜೂನ್ 20ನೇ ತಾರೀಕುವರೆಗೂ
ತನ್ನ ಸ್ವಂತ ಮನೆಯಲ್ಲಿ ಮೇಷರಾಶಿಯಲ್ಲಿ ಕುಜ ಪಂಚಮ ಸ್ಥಾನದಲ್ಲಿ ಇರೋದರಿಂದಾಗಿ ನಿಮ್ಮ ಆಲೋಚನೆಗಳು ತುಂಬ ಚುರುಕಾಗುತ್ತೆ ಮತ್ತು ಹೊಸ ಕೆಲಸ, ಹೊಸ ಪ್ರಾಜೆಕ್ಟ್ಗಳು ಏನಾದರೂ ಮಾಡಬೇಕಂದ್ರೂ ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಕುಜ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸ್ತಾನೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ, ಯಶಸ್ಸು ಸಿಗುತ್ತೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ತುಂಬಾ ಸಂತೋಷ ಅನಿಸುತ್ತೆ ನಿಮಗೆ. ಪಂಚಮದ ಕುಜ ಸ್ವಲ್ಪ ಕೋಪನೂ ಬರೆಸ್ಬೋದು ಮತ್ತು ಆತುರವನ್ನು ನೀಡಬಹುದು. ಸ್ವಲ್ಪ ತಾಳ್ಮೆಯಿಂದ ಇರಿ. ಹಣಕಾಸಿನ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ತಗೊಳ್ಳೋಕೆ ಹೋಗಬೇಡಿ. ಜೂನ್ 20ರ ನಂತರ ಕುಜ ಬಂದು ಪಂಚಮ ಸ್ಥಾನದಿಂದ ಷಷ್ಠಮ ಸ್ಥಾನಕ್ಕೆ ಸಂಚಾರವನ್ನು ಮಾಡ್ತಾನೆ. ಅದರಿಂದಾಗಿ ಶತ್ರುಗಳ ಮೇಲೆ ನಿಮ್ಮದೇ ಜಯ ಸಿಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಡೋರ್ಗು ಒಳ್ಳೆ ಅನುಕೂಲನೇ ಆಗುತ್ತೆ ಈ ಸಂದರ್ಭದಲ್ಲಿ. ಜೂನ್ 22ನೇ ತಾರೀಕುವರೆಗೂ ಬುಧ ಬಂದು ಸಪ್ತಮ ಭಾವದಲ್ಲಿ ಇರ್ತಾನೆ. ಈ ಸಂದರ್ಭದಲ್ಲಿ ಸಂಬಂಧಗಳಲ್ಲಿ ಸ್ಪಷ್ಟವಾದ ಮಾತು ಅಗತ್ಯ. ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಬಗೆಹರಿಸಿಕೊಳ್ಳೋಕೆ ಇದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಸಂಗಾತಿ ತನ್ನ ಬುದ್ಧಿವಂತಿಕೆಯಿಂದ ಹಣಕಾಸಿನ ವಿಚಾರದಲ್ಲಿ ಬೆಳವಣಿಗೆಯಲ್ಲಿ ಸಹಾಯವನ್ನು ಮಾಡೋ ಸಾಧ್ಯತೆ ಇದೆ. ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ದೀರೋ ಅವರಿಗೆಲ್ಲನೂ ಒಳ್ಳೆಯ ಅವಕಾಶಗಳನ್ನು ತಂದುಕೊಡ್ತಾನೆ ಬುಧ. ಮತ್ತು ಜಾಸ್ತಿ ಗ್ರಾಹಕರನ್ನ ನೀವು ಸಂಪಾದನೆ ಮಾಡ್ತೀರಾ. ಹೊಸ ಡೀಲ್ಗಳಿಗೆ ಸೈನ್ ಮಾಡೋಕ್ಕೂ ಇದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ನೆಟ್ವರ್ಕಿಂಗ್ ಅಂತೂ ತುಂಬಾ ಸರಾಗವಾಗಿ ಸಾಗುತ್ತೆ. ಜೂನ್ 22ರ ನಂತರ ಬುಧ ಬಂದು ಸಪ್ತಮ ಭಾವದಿಂದ ಅಷ್ಟಮಕ್ಕೆ ಸಂಚಾರವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಟ್ಯಾಕ್ಸ್ ವಿಚಾರ ಅಥವಾ ಇನ್ವೆಸ್ಟ್ಮೆಂಟ್, ಹೂಡಿಕೆ ವಿಚಾರವಾಗಿ ಏನಾದರೂ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಸಂಗಾತಿಯ ಜೊತೆಗೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರಲ್ವ ಅವರ ಜೊತೆಗೆ ಕೂತು ನೀವು ಡಿಸ್ಕಸ್ ಮಾಡಿ ಆನಂತರ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಉತ್ತಮ. ಮತ್ತು ಯಾವುದೇ ಹಣಕಾಸಿನ ವಿಚಾರದಲ್ಲಿ ಅದರ ಪೇಪರ್ ವರ್ಕು ನೀವು ಸ್ಪಷ್ಟವಾಗಿ ಇಟ್ಕೊಂಡಿರಬೇಕು. ಜೂನ್ 29ರಂದು ಬುಧ ಬಂದು ವಕ್ರನಾಗ್ತಾನೆ, ಅಂದರೆ ಹಿಮ್ಮುಖ ಚಲನೆ. ಈ ಸಂದರ್ಭದಲ್ಲಿ ದೊಡ್ಡ ಒಪ್ಪಂದಗಳಿಗೆ ನೀವು ಏನು ನಿರ್ಧಾರ ತಗೊಳಕ್ಕೆ ಹೋಗಬೇಡಿ. ಹಣಕಾಸಿನ ವ್ಯವಹಾರದಲ್ಲೂ ಜಾಗ್ರತೆ ವಹಿಸಬೇಕಾಗುತ್ತೆ. ಚತುರ್ಥ ಭಾವದಲ್ಲಿ ಶನಿ, ನಿಮಗೆ ಅರ್ಧ ಅಷ್ಟಮ ಶನಿ ಇರೋದರಿಂದಾಗಿ ಮಾನಸಿಕವಾಗಿ ಸ್ವಲ್ಪ ಒತ್ತಡನೂ ಅನಿಸುತ್ತೆ. ಮನೆಯಲ್ಲಿ ನೆಮ್ಮದಿ ಕಡಿಮೆ ಅಂತಲೂ ಫೀಲ್ ಆಗುತ್ತೆ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಗುರುವಿನ ದೃಷ್ಟಿಯಿಂದಾಗಿ ಇದೆಲ್ಲ ಒತ್ತಡಗಳು ನಿಮಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ತೃತೀಯ ಭಾವದಲ್ಲಿ ರಾಹು ಇರೋದರಿಂದಾಗಿ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ನೀವು ಎದುರಿಸುವ ಧೈರ್ಯವನ್ನು ನಿಮಗೆ ರಾಹು ಕೊಡ್ತಾನೆ. ಮತ್ತು ನಿಮಗೆ ಕಾಂಪಿಟೇಷನ್ ಮನೋಭಾವನೂ ಹೆಚ್ಚಿಸ್ತಾನೆ ರಾಹು. ಭಾಗ್ಯಸ್ಥಾನದಲ್ಲಿ ಕೇತುವಿನ ಸಂಚಾರ ಆದ್ರೂ ನಿಮಗೆ ಏನೋ ಒಂಥರ ವೈರಾಗ್ಯ ಥರ ಏನೂ ಬೇಡ ಅಂತ ಅನಿಸ್ತಾ ಇರುತ್ತೆ. ತಂದೆಯವರ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗ್ಬೋದು ಅಥವಾ ಅವರಿಂದ ದೂರವಿರಬೇಕಾದ ಪರಿಸ್ಥಿತಿನೂ ಬರಬಹುದು. ಮನಸ್ಸಿನ ಶಾಂತಿಗಾಗಿ ಧ್ಯಾನ ಮತ್ತು ಯೋಗ ಮಾಡಿ. ಕೆಲಸದ ಒತ್ತಡ ಅಂತೂ ಇದ್ದೇ ಇರುತ್ತೆ. ರೆಸ್ಟ್ ಅಂತೂ ತಗೊಳ್ಳೇಬೇಕು, ವಿಶ್ರಾಂತಿ ಮಾಡ್ಕೊಳ್ಳಿ. ಮತ್ತು ಅನಗತ್ಯ ಖರ್ಚಿಂದ ನಿಯಂತ್ರಣ ಮಾಡಬೇಕಾದ್ರೆ ಒಂದು ಬಡ್ಜೆಟ್ ಅಂತ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಮನೆ ಖರ್ಚಿಗೆ ಇಷ್ಟು, ಕುಟುಂಬದ ಸದಸ್ಯರಿಗಾಗಿ ಇಷ್ಟು ಖರ್ಚು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದೇ ಪ್ರಕಾರ ನಡೆದ್ರೆ ಹಣಕಾಸಿನ ವಿಚಾರದಲ್ಲಿ ನಿಮಗೇನು ಸಮಸ್ಯೆಗಳು ಆಗಲ್ಲ. ಮತ್ತು ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಆಹಾರದ ಪದ್ಧತಿಯನ್ನು ನೀವು ಚೇಂಜ್ ಮಾಡಿಕೊಂಡು ಒಳ್ಳೆಯ ಆಹಾರವನ್ನು ನೀವು ಸೇವನೆ ಮಾಡಬೇಕಾಗುತ್ತೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಎದುರಾಗಬಹುದು ಮತ್ತು ತಲೆನೋವು ಬರ್ಬೋದು, BP ಪ್ರಾಬ್ಲಮ್ ಆಗ್ಬೋದು, ತೂಕ ಹೆಚ್ಚಾಗೋದು. ಸಾಕಷ್ಟು ನೀರನ್ನು ನೀವು ಕುಡಿಬೇಕು. ಈ ಸಂದರ್ಭದಲ್ಲಿ ಹೆಲ್ತ್ ಬಗ್ಗೆ ಗಮನ ಕೊಡಿ. ಮತ್ತು ಪರಿಹಾರ ಬಂದು ಪ್ರತಿದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ಮತ್ತು ಪ್ರತಿದಿನ ಸೂರ್ಯ ಅಂತೂ ಕಾಣಿಸ್ತಾನೆ ನಮಗೆ. ಕಣ್ಣಿಗೆ ಕಾಣೋ ದೇವರು ಅಂದರೆ ಸೂರ್ಯ. ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಕಡಲೆಬೇಳೆಯನ್ನು ದಾನವಾಗಿ ನೀಡಿ. ಯಾರಿಗಾದರೂ ಬಡವರಿಗೆ ಅಥವಾ ದೇವಸ್ಥಾನಗಳಿಗೆ ಕೊಡಿ. ಧನ್ಯವಾದಗಳು.